26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಸರ್, ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಒಂದು ಸುದ್ದಿ ಈಗ ಹರಿದಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿದ್ದಾರೆ ಅಂತ ಅನ್ಕೊಳ್ತೇನೆ. ಈ ವಿಷಯನೂ ಕೂಡ ಚರ್ಚೆ ಮಾಡಿರ್ಬೋದು. ನನಗೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಬಹುಶಃ ನಾಳೆನೋ ಅಥವಾ ಯಾವಾಗಾದರೂ ನಾವು ಭೇಟಿಯಾದಾಗ ತಿಳಿಸ್ತಾರೆ ಅಂತ ಅನ್ಕೊಳ್ತೇನೆ. ಅವರ ರಾಜೀನಾಮೆಯನ್ನ ವಿರೋಧ ಪಕ್ಷದವರು ಕೇಳ್ತಾ ಇರತಕ್ಕಂಥದ್ದು. ನಾವು ಪದೇ ಪದೇ ಅವರಿಗೆ ಹೇಳಿದ್ದೇವೆ, ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ. ಅವರಿಗೆ CBI ಆಗಲಿ ಅಥವಾ ED ಆಗಲಿ ಅವರ ಚಾರ್ಜ್ ಶೀಟ್ಗಳಲ್ಲಿ ಇವರ ಹೆಸರುಗಳು ಇಲ್ಲ. ಜೊತೆಗೆ ಅವರಿಂದ ಯಾವುದು ಹಣನೂ ಕೂಡ ಅವರು ರಿಕವರಿ ಮಾಡಲಿಲ್ಲ. 84 ಕೋಟಿನಲ್ಲಿ 79 ಕೋಟಿಯನ್ನು ರಿಕವರಿ ಮಾಡಿದ್ದಾರೆ. ತನಿಖಾ ಸಂಸ್ಥೆಗಳು ರಿಕವರಿ ಮಾಡಿದ್ದಾರೆ. ಇವರು ಒಂದು ವೇಳೆ ಹಣ ತಗೊಂಡಿದ್ರೆ ಇವರಿಂದನೂ ರಿಕವರಿ ಮಾಡಬೇಕಲ್ವಾ? ಇವರಿಂದ ಯಾವುದೇ ರಿಕವರಿನ ಮಾಡಲಿಲ್ಲ. ಇನ್ನು 5 ಕೋಟಿ ರಿಕವರಿ ಮಾಡಬೇಕು, ಅದನ್ನ ಪ್ರೊಸೆಸ್ನಲ್ಲಿ ಇದೆ. ಹಾಗಾಗಿ ಅವರನ್ನ ಅನವಶ್ಯಕವಾಗಿ ವಿರೋಧ ಪಕ್ಷದವರು ರಾಜೀನಾಮೆಗೆ ಒತ್ತಾಯ ಮಾಡ್ತಿದ್ದಾರೆ ಅಂತೇಳಿ ನಮ್ಮ ಅಭಿಪ್ರಾಯಗಳು. ಅದಕ್ಕೆ ನಾವು ಅವ್ರಿಗೆ ಏನು ಹೇಳೋದು ಅಂದರೆ, ಸದನದಲ್ಲಿ ನೀವು ಪ್ರಶ್ನೆಗಳು ಕೇಳಿ, ಎವಿಡೆನ್ಸ್ಗಳು ಕೊಡಿ, ನಿಮ್ಮ ಹತ್ರ ಏನು ಮಾಹಿತಿ ಇದೆ ಅದೆಲ್ಲ ಕೊಡಿ, ನಾವು ಉತ್ತರ ಕೊಡ್ತೀವಿ ನಿಮಗೆ ಅಂತ ಹೇಳ್ದು. ಅದನ್ನು ಒಂದು ರೀತಿಯಲ್ಲಿ ಹೆದರ್ಕೊಂಡು ಅವ್ರ ಹತ್ರ ಏನೂ ಇರಲಿಕ್ಕಿಲ್ಲ. ಹಾಗಾಗಿ ಅವರು ಸುಮ್ಮನೆ ಇದನ್ನು ರಾಜಕೀಯ ಕಾರಣಕ್ಕಾಗಿ ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಅದರಿಂದ ಈಗ ನಮ್ಮ ವರಿಷ್ಠರ ಜೊತೆಯಲ್ಲಿ ಏನು ಚರ್ಚೆ ಮಾಡ್ಕೊಂಡು ಬಂದಿದ್ದಾರೆ ಮುಖ್ಯಮಂತ್ರಿಗಳು, ಅದನ್ನು ಅವರ ಜೊತೆಯಲ್ಲಿ ನಾನು ಚರ್ಚೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ಬರ ವಿಚಾರವಾಗಿ ಸರ್, ಈಗ ಪತ್ರ ಬರೆದಿದ್ರಿ, ಈಗ ಬರ ಘೋಷಣೆ ಮಾಡಿದ್ದೀರಾ, ಕೇಂದ್ರ ಸಚಿವರನ್ನ ಭೇಟಿಯಾಗೋದು ಯಾವಾಗ? ಆಮೇಲೆ ಅಲ್ಲಿಂದ ಮಾನದಂಡಗಳೇನಿರುತ್ತೆ, ಯಾವಾಗ ಈ ಒಂದು ನಾವೀಗ ಮೆಮೊರಾಂಡಮ್ ಅನ್ನ ತಯಾರು ಮಾಡ್ತೇವೆ. ಯಾಕೆಂದ್ರೆ ಈಗ ನಾವು 101 ತಾಲೂಕುಗಳನ್ನು ಘೋಷಣೆ ಮಾಡಿದ್ದೀವಿ. ಇನ್ನೂ 15 ದಿವಸಕ್ಕೆ ಒಂದ್ಸಾರಿ ರಿವ್ಯೂ ಮಾಡಿದಾಗ ಇನ್ನೊಂದಷ್ಟು ತಾಲೂಕುಗಳು, ಇನ್ನೂ ಒಂದು 40-50 ತಾಲೂಕುಗಳು ಆ ಕ್ಯಾಟಗರಿಗೆ ಬರುತ್ತೆ. ಅದನ್ನು ಘೋಷಣೆ ಮಾಡ್ತೀವಿ. ಈ ಮಧ್ಯದಲ್ಲಿ ನಾವು ಮೆಮೊರಾಂಡಮ್ ಆಫ್ ಇದನ್ನ ಕೇಂದ್ರಕ್ಕೆ ಮೆಮೊರಾಂಡಮ್ ಅನ್ನ ತಯಾರು ಮಾಡ್ತಾ ಇದ್ದೀವಿ. ಅದನ್ನ ಆದಷ್ಟು ಶೀಘ್ರವಾಗಿ ಅದನ್ನ ಕೇಂದ್ರ ಸರ್ಕಾರಕ್ಕೆ ಕೊಡ್ತೇವೆ. ಮುಖ್ಯಮಂತ್ರಿಗಳು, ನಾನು ಅಥವಾ ನಾವು ಹೋಗಿ ಕೇಂದ್ರದಲ್ಲಿ ಗೃಹ ಸಚಿವರಿಗೆ, ಕೃಷಿ ಸಚಿವರಿಗೆ ಅವರಿಗೆಲ್ಲ ಕೊಡಬೇಕಾಗ್ತದೆ. ಆಮೇಲೆ ಅವರು ಅಲ್ಲಿಂದ ಟೀಮ್ಗಳನ್ನು ಕಳಿಸ್ತಾರೆ. ಟೀಮ್ ಕಳಿಸಿ ಎವ್ಯಾಲ್ಯೂಯೇಟ್ ಮಾಡಿ ನಾವು ಕೊಟ್ಟಿರುವಂಥ ಮೆಮೊರಾಂಡಮ್ ಅನ್ನ ಅವರು ವೆರಿಫೈ ಮಾಡಿಕೊಂಡು ಆಮೇಲೆ ನಮಗೆ ಹಣ ಕೊಡೋದಿದ್ರು ಅದನ್ನ ಬಿಡುಗಡೆ ಮಾಡ್ತಾರೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.